ಎಲ್ಲರೂ ಸುಮ್ಮನೆ ನನ್ನ ಕಾಮಿಡಿ ನೋಡ್ತಿರ್ರಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಂಗಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡಿರೋರು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ವಿಡಿಯೋಗೆ ಒಂದು ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸತಿ ಸಂಕ್ರಮಣಕ್ಕೆ ಎಲ್ಲರ ಹೊರ ಹೋಗಣ್ರಿ. ವರ್ಷ ಇಲ್ಲೇ ನಮ್ಮ ಹೊಲದಾಗ, ಅವ್ರ ಹೊಲದಾಗ, ಇವ್ರ ಹೊಲದಾಗ ಉಣ್ತಿದ್ವಿ. ಈ ಸತಿ ಎಲ್ಲರ ಹೊರ ಹೋಗೋಣ ಅಂತ ನಮ್ಮ ಮಿಕ್ಕಿ ಕೇಳ್ತಂತಡ್ರಿ. ನಮ್ಮ ಸರೋಜಿಗೆ, ನಮ್ಮ ಪಾರವ್ವಗ, ಆಮೇಲೆ ನಮ್ಮ ರಾಜಿ, ಇವ್ರಿಗೆಲ್ಲರಿಗೂ ಕೇಳ್ತಾನೆ. ಕೇಳ್ಕೊಂಡು ಎಲ್ಲರೂ ಒಂದು ಟ್ಯಾಕ್ಟ್ರಿ ಗಿಟ್ರಿ ಏನಾರ ಮಾಡಿಸ್ಕೊಂಡು ಹೋಗೋಣ ಅಂತ. ಟೆಂಪೋ ಗಿಂಪೋ ಅಂತ ಬರ್ತಾವಲ್ಲ, ಎಲ್ಲರೂ ಒಂದೊಂದು ಐಟಮ್ ಮಾಡ್ಕೊಂಡು. ಏನಂತೀರಿ? ಬೇ ನೆನೆದವರ ಮನದಲ್ಲಿ ಬಂದರು ನಿಮ್ಮ ಫ್ರೆಂಡು ಸರೋಜಿ ಆಂಟಿ ಮತ್ತು ಅವ್ರ ಮಗಳು ಪಿಂಕಿ ಮಂಕಿ. ಸರೋಜಿ ಬಾರ, ಈಗ ನಾ ನೆನೆಸ್ಕೊಂಡೆ ನಿನ್ನ. ಅಲ್ಲ ಬಂದ ಬಿಟ್ಟಿ ನೋಡು. ನಾನು ಈಗ ನಾ ಬಂದು ನಿತ್ಕೊಂಡು ಬೇಡ ಕಮಲಕ್ಕ, ನೀನು ಅನ್ನಕತ್ತಿದ್ದೆಲ್ಲ ಸಂಕ್ರಮಣಕ್ಕೆ ಎಲ್ಲರ ಹೊರ ಹೋಗೋಣ ಅಂತ. ಹಂಗೆ ಬಂದು ನಿತ್ಕೊಂಡೆ. ಆಟಕ್ಕೆ ನೋಡ್ದ ನಿನ್ನ ಮಗಗ ನನ್ನ ಮಗಳನ್ನ ನೋಡ್ಬಿಟ್ರೆ ಹುಳ ಕಡಿತಾವ ನೋಡೋನಿಗೆ. ಅದಕ್ಕೆ ಹಿಂಗೆ ಮಾಡ್ತಾನ. ಹುಳ ಕಡ್ದ ಮಾತಾಡೋದವನು ಬಿಡು, ಅವ್ನೇನು ಮಾತಾಡ್ತಿ, ಬಾ ಇಲ್ಲಿ ಕುಂದ್ರು ಬಾ. ಆತನ ಕಮಲಕ್ಕ, ಮಧ್ಯಾಹ್ನ ಕಡಿಗೆ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡಿದ್ದೆ? ಬೆಳಗ್ಗೆ ನಾಷ್ಟಕ್ಕ ದೋಸೆ ಮಾಡಿದ್ನವ. ಇದು ನಮ್ಮ ಹುಡುಗ ದೋಸೆ ಅಂತ ಕೊನೆಯಾಗತ್ತ. ಅದಕ್ಕೆ ನಿನ್ನ ಅಕ್ಕಿ ನೆನೆ ಹಾಕಿ ರುಬ್ಬಿ ದೋಸೆ ಮಾಡಿದೆ. ಮಧ್ಯಾಹ್ನಕ್ಕೆ ಏನವ ರೊಟ್ಟಿ ಅದಾವು. ನಿನ್ನ ಮಾಡಿದ ಅದಾವ ರೊಟ್ಟಿ, ದೋಸೆ ಇಟ್ಟೊಂದು ಐತೆ. ಏನಾರ ಮಾಡ್ಕೊಂಡು ತಿಂತಾವ. ಮತ್ತೇನು ಎಲ್ಲ ಮನ್ಯಾಗ ಅದಾರ, ಏನಾರ ಮಾಡ್ಕೊಂಡು ತಿಂತಾವ. ನೀನು ಮಾಡ್ತಿ ಕಮ್ಲಕ್ಕ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ನಾನು ಹಂಗೆಲ್ಲ ಮಾಡಲ್ಲ ನೋಡು. ಬೆಳಗ್ಗೆ ಎದ್ದಕ್ಕಿನ ಒಂದು 20-30 ರೊಟ್ಟಿ ಬಡೋದು ಇಟ್ಟೆ ಅಂದ್ರೆ 3 ಹೊತ್ತು ಅವನ ತಿನ್ಬೇಕು. ಇವ್ರಪ್ಪ ಮಗಳು ಇವಕ್ಕೆಲ್ಲಿ ಮಾಡಕ್ಕೆ ಕುಕ್ಕಿಯ 3 ಹೊತ್ತು ಒಂದೊಂದು ಅತ್ಲಾಗ ಸಾಕಾಗೋಕತ್ತಿ. ನಮಗೆ ರೆಸ್ಟ್ ಅನ್ನೋದು ಬಾಡೆ, ನೀವು ಬರೀ ಮಾಡಕದಾಕತ್ತಿ ಇಡೀ ದಿನ. ಪಿಂಕಿ ಬೈ ನೀರು ಬರಾಕತ್ತು. ನಮ್ಮ ಅಮ್ಮ ದ್ವಾಸಿ ಅನ್ನತ್ಲನ. ನೀವು ನೋಡಿದ್ರೆ ಮತ್ತೇನು ಮಾಡಕ್ಕದಲ್ಲ, ಬರೀ ರೊಟ್ಟಿ ಅಂತೀರಿ. ಮತ್ತೆ ಅಕ್ಕಿ ಬಾಯಾಗ ನೋಡ್ರಿ ನೀರು ಬರಾಕತ್ತು. ನಮ್ಮವ್ವ ಹಿಂಗೆ ಮಾಡ್ತಾಳ ಅಂತಾನೆ ಅದಕ್ಕೆ ನಮ್ಮ ಅಪ್ಪಾಜಿ ನನಗೆ ಹೋಟ್ಲಿ ಕರ್ಕೊಂಡು ಹೋದಾಗ ಎಲ್ಲ ತಿನ್ನಿಸ್ತತಿ. ಬೈತತಿ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ಬರೀ ರೊಟ್ಟಿ ಮಾಡಾಕ್ತಾಳ ಅಂತ. ಇದು ನೋಡಿದು ನನ್ನ ಮಗಳ ಮಂಡೆ ಮರಿ ತೆಗಿಯೋದು. ಏ ಪಿಂಕಿ, ನಾನು ನಿನ್ಗೆ ಯಾವತ್ತು ದೋಸೆ ಮಾಡಿಕೊಟ್ಟಿಲ್ಲೇನೆ? ಎಂದು ತಿಂದಲ್ಲ ಅನ್ನರಂಗೆ ಮಾಡ್ತಿಲ್ಲ. ನಿಮ್ಮ ಅಪ್ಪ 3 ಹೊತ್ತು ನೀನು ಹೋಟ್ಲಾಗ ತಿನ್ನಿಸ್ತದಾನೆ. ನೀನು ಹಂಗೆ ಮಾಡ್ತಿ ಬೇಡ ಸರೋಜಿ. ಏನಾರ ಒಂದು ಮಾಡ್ಬೇಕವ. ಮತ್ತು ಮಕ್ಳಿಗೆ ಮಾಡಿದೆ ಮತ್ತಿನ್ಯಾರಿಗೆ ಮಾಡ್ತವೆ ನಾವು. ಮಾಡಿದ್ರೆ ನೀನು ಹಂಗೆ ಮಾಡ್ತಿ. ಮತ್ತು ಆ ಹುಡುಗಿನೂ ಅಂತತ್. ಮತ್ತು ಅದಕ್ಕೆ ಹೆಂಗೆ ಗೊತ್ತಾಗತ್ತೆ ಸಾಣದ ದಿನ. ಅಲ್ಲ ರೈಲ್ ಹಳಿ ತಪ್ತು. ಏನು ಹೇಳಾರಲ್ಲ ರೈಲು? ಯಾವ ರೈಲು? ನಿಮ್ದ ರೀ ಸರೋಜಕ್ಕರ. ನಿಮ್ಮಿಬ್ರದ ನೀವು ಬಂದಿರೋದು ಎದಕ್ಕೆ? ಸಂಕ್ರಾಂತಿ ಹಬ್ಬದ ಮಾತಾಡಕ. ಆದ್ರೆ ನೀವು ಮಾತಾಡೋದೇನು ಹಿಂಗ? ನೀವು ಹೆಣ್ಮಕ್ಳು ನೀವು ಏನು ಮಾತಾಡ್ಬೇಕಾಗಿರ್ತತೆ ಅದನ್ನ ಬಿಟ್ಟು ಎಲ್ಲ ಮಾತಾಡಿರ್ತೀರಿ. ಆಮೇಲೆ ಏನು ಇಂಪಾರ್ಟೆಂಟ್ ಮಾತಾಡ್ಬೇಕಾಗಿರ್ತದೆ ನೋಡು, ಮೇನ್ ಟಾಪಿಕ್, ಅದನ್ನ ಮಾತಾಡಕ್ಕೆ ನಿಮಗೆ ಟೈಮ್ ಇರೋದಿಲ್ಲ. ಮತ್ತು ಅಯ್ಯೋ ಟೈಮ್ ಇಲ್ಲ, ಮನೆಯ ಕೆಲಸ ಅಂದ್ರೆ ಕೆಲಸ ಅಂತ ಮನೆಯಾಗಿರೋ ಗಂಡ ಮಕ್ಳನ್ನ ಬೈಯೋದು. ಸುಮ್ ಕುತ್ಕೊಳ್ರಿ, ಏನೋ ಮಾತಾಡಕತ್ತಿದ್ವಿ. ಮಾತಾಡ್ತಡ್ರಿ, ಅದಕ್ಕೆ ಬಂದಿರೋದು. ಅಕ್ಕಿನ ಸಂಕ್ರಾಂತಿದ್ ಮಾತಾಡ್ಬೇಕಂತಾನ. ಮಾತಾಡ್ಲಾರ್ದಾಗ ಹೆಂಗ್ ಹೋಗ್ಕಳ? ಸರೋಜಿ ಹೇಳ, ಎಲ್ಲೋಗನ ಈ ಸತಿ ಸಂಕ್ರಮಣಕ್ಕೆ? ಎಲ್ಲರ ಹೊರ ಹೋಗೋಣವ, ಸಾಕಾಗೈತಿ. ಊರಾಗ ಇದ್ದಿದ್ದು ಇವ್ರು ಚಾಕ್ರಿ ಮಾಡಿ ಎಲ್ಲರ ಒಂದಿನ ಹೊರಗೆ ಹೋಗಿ ಬರೋಣ. ಹೂನ ಕಮ್ಲಕ್ಕ, ನಾನು ಐರಳಿ ಮಠಕ್ಕೆ ಹೋದ್ರಾತ ಅಂತ ಅನ್ಕೊಂಡೆ ನೋಡ. ಹೌದು ನೋಡ ಸರೋಜಿ. ಈ ರಾಣೆಬೆನ್ನೂರಿನಾಗ ಇರಾಕತ್ತಿ ಏಸ್ ವರ್ಷ ಆತವ. ಇಲ್ಲೇ ಐತಿ ಐರಳಿ ಮಠ. ಇವತ್ತಿಗೂ ಒಮ್ಗೂ ಕರ್ಕೊಂಡು ಹೋಗಿಲ್ಲ ನೋಡಿ ಇವ್ರು. ಒಮ್ಮೆ ಬರೋಣ ಅಂತಾಗ ಅಲ್ಲೇ ಹೋಗಂತಾಗ ಸಂಕ್ರಮಣಕ್ಕೆ ಐರಣಿ ಮಠಕ್ಕೆ. ಅಲ್ಲೇನದು ಹೊಳಿ ಐತಂತ, ಹಂಗ ಅಲ್ಲೇ ನೀರ್ನಾಗ ಆಡಿ ಊಡ್ರ ಆಡ್ತಾವು. ಉಂಡ್ಗಿಂಡು ಬರೋಣ ಅಂತ ಆತ. ಹಂಗೆ ಮಾಡೋಣ. ಅಲ್ಲೇ ಹೋಗಂತಾಗ ಐರಣಿ ಮಠಕ್ಕೆ. ನಾನು ಒಮ್ಮೆ ಹೋಗಿಲ್ಲವ. ಎಲ್ಲರೂ ಹೋದರೆಲ್ಲರೂ ಚಲೋ ಐತಿ ಅಂತಾರ. ಅದಕ್ಕೆ ಅಲ್ಲಿ ಹೋಗ್ಬೇಕು ಅಂತ ಹೋಗೋಣ ಅಂತಾಗ ಅಲ್ಲಿಗೆ. ಪಾರ ಹೋಗ್ಬೇಕು ಬಂದ್ರು ಚಲೋ ಆಗದ್ ನೋಡಿ. ಯಾರ್ಯಾರು ಏನೇನು ಐಟಮ್ ಮಾಡ್ಕೊಂತಾರ ಅಂತ ಹೇಳಕ್ ಬರ್ತಿತ್ತು. ಏನು ನಾವ ನಮ್ದ 3 ಫ್ಯಾಮಿಲಿ ಹೋಗೋಣ ಏನು? ಎಲ್ಲರೂ ಕರಿಯೋಣ. ರಾಜಿನ ಮತ್ತು ಇನ್ಯಾರಕ್ಕಿ ಕಲ್ಲಿನ ಏನು ಮಾಡೋಣ? ಕರಿಯೋಣ ಏನು ಮಾಡೋಣ? ನಾವ 3 ಜನ ಹೋಗೋಣ ಬೇಡ ಕಮ್ಲವ. ಎಲ್ಲಿ ಬರ್ಬೇಕು ಅವು ಎಲ್ಲ ಅವ್ರನ್ನೆಲ್ಲ ಹೊಂದಿಸ್ಕೊಂಡು ಆಮೇಲೆ ಅವರು ಖರ್ಚು ಮಾಡಾರಲ್ಲಿ. ಅವೆಲ್ಲಿ ಖರ್ಚು ಮಾಡ್ತಾವು, ನಂದ್ರಾಗ ಬಂದು ಹೋಕ್ಕವು. ಸುಮ್ಮನೆ ನಾವು 3 ಜನ ಹೋಗಂತಾಗ ನಮ್ಮ ಪಾರಿಗೆ ಹೇಳೋಣಂತ. ನಾವೇನು ಐಟಮ್ ಇರ್ತಾವ ಅಕ್ಕಿ ಮಾಡ್ಕೊಂಬರ್ತಾಳ. ಏನತ್ತಾಗ ನಾವಿಬ್ರು ಮಾತಾಡಕ್ಕೆ ಹೇಳಿದ್ರೆ ಏನಾಗೋದಿಲ್ಲ. ಹ್ಞೂ ಹೌದಂಟಿ, ನೀವು ಹಂಗೆ ಭಾರಿ ಖರ್ಚು ಮಾಡ್ತೀರಿ. ಕರೆಕ್ಟಾಗಿ ಹಂಗೆ ದುಡ್ಡು ಹಾಕ್ಬಿಡ್ತೀರಿ ನೋಡ್ರಿ ಅಂಟಿ. ನೀವು ಕರೆಕ್ಟಾಗಿ ಯಾರು ನಿಮ್ಮಂಗಿಲ್ಲ ನೋಡ್ರಿ ಅಂಟಿ. ಅಪ್ಪ್ಯಾ, ಈಗ ನಮ್ಮ ಬೂಟ್ ತಗೊಳ್ಳೇನು ಹೊರಗೆ ಹೋಗ್ತೀಯ? ಬೇಡ ಬೂಟ್ ಬೇಡ, ಚಪ್ಪಲ್ ಬೇಕು. ತಗೊಳ್ಳೋದಾದ್ರೆ ಚಪ್ಪಲ್ ತಗ, ಬೂಟಕ್ಕೆ ತಗಂತೀರಿ. ಹಲ್ಕಿಸ್ತು ಬಿಟ್ರು ಇವರು. ಮಗನ ಮಾತಿಗೆ ಹೆಂಗ್ ಮಾತಾಡ್ತಾನ ಅವನು? ದೊಡ್ಡರ ಅನ್ನಂಗಿಲ್ಲ, ಸಣ್ಣರ ಅನ್ನಂಗಿಲ್ಲ. ಹಲ್ಕಿಸಿತಿರಲ್ಲ ನೀವು. ಗೊತ್ತಾಗಲ್ಲ ನಿಮಗೆ. ಹೇಳ್ರಿ ಅವ್ನಿಗೆ ಒಂದಿಟ್ಟು. ನೀವು ಹಲ್ಕಿಸ್ತ್ರ ಮತ್ತು ಅವ್ನು ಇನ್ನೂ ಜಾಸ್ತಿ ಮಾಡ್ತಾನ. ಬೇ ನಾನೇನ ಬೇ ಜಾಸ್ತಿ ಮಾಡಿದೆ? ನೀನು ಬೂಟ್ ತಗಂತೀನಿ ಅಂದೆ, ನಾನು ಬೂಟ್ ಬೇಡ ಅಂದೆ. ಬೂಟ್ ಅದಾವ ಬೇ ನನ್ನ ಹತ್ರ. ಚಪ್ಪಲ್ ಕಿತ್ಕೊಂಡೋದು. ಚಪ್ಪಲ್ ಕೊಡ್ಸೋದಾದ್ರೆ ಈಗ ಬೂಟು ತಗೊಳ್ಳಲ್ಲ, ಚಪ್ಪಲು ತಗೊಳ್ಳಲ್ಲ. ಕಸ್ಮರ್ಗೆ ಹಿಂಡಿ ತಗಂತಾನೆ. ಈಗ ಬಾಯಿ ಮುಚ್ಕೊಂಡು ನಿಲ್ಲಂಗದ ನಿಲ್ಲು, ಇಲ್ಲ ಇದ್ದು ಹೊರಗೆ ಹೋಗು.
ಏ ಕಮಲಕ್ಕ, ನಿನ್ಗೆ ಅವತ್ತೇ ಹೇಳ್ದೆ ನಿನ್ ಮಗನ್ ಜಾತಕ ಪಾತಕ ತೋರ್ಸು, ಅಂತ್ರ ಪಂತ್ರ ಏನಾರ ಕಟ್ಟೋದಾದ್ರೆ ಕಟ್ಟಿಸ್ಕೊಂಬ ಅಂತ. ನೋಡ್ ದೊಡ್ಡರಂಗಿಲ್ಲ ಸಣ್ಣರಂಗಿಲ್ಲ, ಯಾ ನಮ್ನಿ ಮಾತಾಡ್ತೈತೆ ಯಾವ್ದಾರ ಪೂಜೆ ಗೀಜೆ ಇದ್ರಾರ ಮಾಡ್ಸು. ಅವೇನ್ ಗ್ರಹಗತಿ ನೆಟ್ಟಗಾರ ಹಾಕತ್ತಾನ ನೋಡೋಣಂತ, ಅವಾಗಾರ ಪೂಜೆ ಮಾಡ್ತಿದ್ಮೇಲೆ. ಅಯ್ಯ ಸರೋಜಕ್ಕರ, ಇಲ್ಲೇ ಕಣ್ಣಿದ್ರಿಗಿರ ಹೆಂಡ್ತಿನ ನನ್ನ ಮಾತು ಕೇಳಲ್ಲ ಅಂತ, ಇನ್ನು ಅಲ್ಲೆಲ್ಲೋ ಇರೋ ಗ್ರಹ ಇಲ್ಲಿ ನಾವು ಕೇಳಕ್ ಪೂಜೆ ಮಾಡಿಸಿದ್ರೆ ಅವು ನಮ್ಮ ಮಾತು ಕೇಳ್ತಾವೇನ್ರಿ? ನೀವು ಅದಿರ್ ಬಿಡ್ರಿ, ಇಂಥವ್ ಹೇಳಿನ ನಂದು ಹೆಂಡತಿ ತಲೆಗೆ ಏನಾನ ತುಂಬದ್ ನೀವು. ಅವನಿನ್ನು ಸಣ್ಣನದಾನ, ಇನ್ನು ಹುಡ್ಗಾಡ್ಕಿ ಬುದ್ಧಿ ಈಗ ಮಾಡ್ದೆ ಏನ್ ನಮ್ಮಂಗ್ ದೊಡ್ಡರಾದ್ಮೇಲೆ ಮಾಡಕತ್ತೆ. ಸುಮ್ ಕೂತ್ಕೊಳ್ರಿ ನೀವು, ಇಂಥವೆಲ್ಲ ಹೇಳಿ ನನ್ನ ಹತ್ರ ರೊಕ್ಕ ಖರ್ಚು ಮಾಡಿಸ್ಬೇಡ್ರಿ. ಏ ನನ್ಗ ಹಿಂಗ ಮಾಡ್ತದ ಬೇಡ. ನಾನು ಅಲ್ಲಿ ಸಿದ್ಧಿ ಬುದ್ಧಿ ಜೋಯಿಸ್ರ ಹತ್ರ ಕೇಳ್ಕೊಂಬಂದಾನಿ. ನನ್ನ ಮಗ ಅದನಲ್ಲ, ಆಷಾಢ ಕಳ್ದು ಶ್ರಾವಣ ಬರಷ್ಟೊತ್ತಿಗೆ ಟಾಪಲ್ಲಿ ಬರ್ತಾನಂತೆ ಸರೋಜಿ. ಒಂದು ಗ್ರಹಗತಿ ಸರಿ ಇಲ್ಲಂತೀಗ. ಆಷಾಢ ಕಳಿಯೋದೊಂದ ತಡ ನೋಡು, ನಿನ್ ಮಗ ನಿನ್ ಕೈ ಸಿಗ್ಲಾರ್ದಂಗ ಹೋಗ್ತಾನವ ಕಮಲವ್ವ ಅಂತ ಹೇಳ ನೀವು ಆ ಜ್ಯೋತಿಷಿ. ನೀನು ಹೋಗಿ ಕೇಳ್ಸ್ಕೊಂಬರಂಗಂದ್ರೆ ಕೇಳ್ಸ್ಕೊಂಬರೇ ಸರೋಜಿ ನಿನ್ ಮಗಳದು. ಹೌದಾ ಕಮಲಕ್ಕ, ನಾನು ನನ್ನ ಮಗಳ್ ಕೇಳ್ಬೇಕೇವ, ಹೆಂಗ್ ಓದ್ತಾಳ, ಆಕಿ ವಿದ್ಯಾಭ್ಯಾಸ ಹೆಂಗೈತಿ ಅಂತ. ನನ್ನ ಮಗಳು ನಾನಾದಂಗೆ ಆಗ್ಲಿಲ್ಲ ಅಂದ್ರೆ ಅಷ್ಟ ಸಾಕವ. ಎಲ್ಲಾರ ಒಂದಿಟ್ಟು ಚಲೋತ್ನೆ ಓದಿ ಕೆಲಸ ಪಲ್ಸ ತಗೊಂಡು ಚಂದಾಗಿದ್ರೆ ಸಾಕವ. ನಾನಕೀಗ ಅದ ಅಂತನ್ಬೇಡ, ಚಂದಾಗಿ ಓದ್ಕೇಳಿ, ನಮ್ಮಂಗ ಕಸ ಮುಸಿ ಮಾಡಕ್ ಆಬೇಡ ಮನ್ಯಾಗ. ನಾವು ನೋಡವ ಏಟ್ ಮಾಡ್ತೇವಿ, ಎಷ್ಟು ಮಾಡಿದ್ರು ನಮ್ಮ ಗಂಡಂದ್ರು ಒಂದು ಮಾತು ಅಂತಾರ. ನಾನು ನೀನು ಹಂಗೆ ಅನಿಸ್ಕೆ ಬೇಡ ನಿನ್ನ ಗಂಡನ ಕೈಯಾಗ. ಅದಕ್ಕೆ ಎಲ್ಲ ಒಂದಿಟ್ಟು ಚಂದ ಓದಿ ಬರೆದು ಒಂದು ಒಳ್ಳೆ ಕೆಲಸ ತಗ ಅಂತ ಅದನ್ನೇ ಹೇಳೋದು ನೋಡ ನಾನು. ಅಂಟಿ ಚಂದಾಗಿ ಓದಿ ಬರೋದ್ರ ಹಂಗಾರಿ ಯಾವ ಕೆಲಸ ಮಾಡಂಗಿಲ್ಲೇನ್ರಿ, ಮನಿ ಕೆಲ್ಸನ? ಹೂನ ಚಿಂಪ, ಚಂದಾಗಿ ಓದೋದು ಬರೆಯೋದು ಮಾಡ್ರಿ ನೀವು. ನೀನು ಒಂದು ಒಳ್ಳೆ ಕೆಲಸ ತಗೋಬೋದಪ್ಪ. ಆಮೇಲೆ ನಾಳೆ ಈಕಿಗೂ ನಾನು ಅದನ್ನ ಹೇಳೋದು, ಓದೋದು ಬರೆಯೋದು ಹೋಮ್ವರ್ಕ್ ಗಿಮ್ವರ್ಕ್ ಶಾಲ್ಯಾಗ ಮಿಸ್ ಏನು ಹೇಳ್ತಾರ ಎಲ್ಲ ಕೇಳ್ರಿ ನೀವು. ಅವಾಗ ಒಂದು ಒಳ್ಳೆ ಕೆಲಸ ತಗೊಂಡ್ರ ಆರಾಮಾಗಿರ್ಬೋದಾ? ನಮ್ಮಂಗ 3 ಹೊತ್ತು ಅಡುಗೆ ಮಾಡಾಕು, ಕಸ ಹೊಡಿ, ನೆಲ ಒರೆಸು, ಪಾತ್ರೆ ತೊಳಿ, ಬಟ್ಟೆ ಒಗಿ ಅನ್ನ ನಿಮ್ಗೆ ಟೆನ್ಷನ್ ಇರೋದಿಲ್ಲ ನೋಡು. ನನ್ನ ಮಗಳಿಗೂ ನಾನು ಅದನ್ನೇ ಹೇಳೋದು. ನೀನಾದರೂ ಏನು ಬೇರೆ ಅಲ್ಲಪ್ಪ, ನನಗೆ ಮಗ ಇದ್ದಂಗೆ. ನೀನು ಚಂದ ಓದಿ ಬರೋದು ಒಂದು ಒಳ್ಳೆ ನೌಕರಿ ತಗೊಳಪ್ಪ ಜೀವನದಾಗ. ಅಲ್ಲಂಟಿ ನಂದು ಬಿಡ್ರಿ, ಈಗ ಪಿಂಕಿ ಚಲೋ ಓದಿ ಕೆಲಸ ತಗೊಂಡ್ರ ಅಂತಾನೆ ಇಟ್ಕೊಳ್ರಿ. ಆಕಿಗೆ ನೀವು ಮದುವೆ ಮಾಡಂಗಿಲ್ರಿ, ಹಂಗ ನಿಮ್ಮನೆಯಾಗ ಇಟ್ಕೊಂತೀರಿ? ಇಲ್ಲಪ್ಪ, ಎಲ್ಲರೂ ಚಲೋ ಕಡೆ ಹುಡುಗನ ಮದುವೆ ಮಾಡಿ ಕಳಿಸ್ತೇವೆ, ಯಾಕೆ ಮನೆಗೆ ಇಟ್ಕೋಬೇಕು? ಅಲ್ಲಂಟಿ ನಿಮಗೇನು ಬುದ್ಧಿ ಐತಾ? ಅಪ್ಪ್ಯ ಜಾಸ್ತಿ ಆತ್ ನಿನ್ ಮಾತು, ನಡಿ ಹೊರಗ. ನೀ ಸುಮ್ಮನಿರೋದು, ಎಲ್ಲದಕ್ಕೂ ಅಡ್ಡ ಬಿಡ ಬರ್ಬೇಡ. ಅಲ್ಲ ಸರೋಜಿ ಆಂಟಿ, ನೀವು ಅಕ್ಕಿಗೆ ಕಷ್ಟಪಟ್ಟು ಓದಿಸ್ತೀರ, ಆಕಿ ದೊಡ್ಡ ಚಲೋ ನೌಕರಿನ ತಗೊಂತಾಳ, ಆಕಿನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತೀರಿ. ಕಳಿಸ್ತೀವಿ. ಆಕಿಗೆ ಆಮೇಲೆ ಸಂಬಳ ಬರ್ತತಲ್ಲ, ತಿಂಗಳ ಸಂಬಳ, ಅದನ್ನೇನು ತಗೊಂಬಂದು ನಿಮ್ಮ ಕೈಯಾಗ ಕೊಡ್ತಾಳ? ಆಕಿ ಕೊಡ್ತಾಳ ಅಂದ್ರೆ ಆಕಿ ಗಂಡು ಬಿಡ್ತಾನ? ಯಾಕೆ ಕೊಡ್ತಿದ್ದಿ, ನಾವೇ ಇಟ್ಕೊಳ್ಳೋಣ, ನಮ್ಮ ಮನೆಗೆ ಖರ್ಚು ಮಾಡೋಣ ಅಂತಾನ. ನೀವು ಅಷ್ಟೆಲ್ಲ ಓದಿಸಿದ್ವಿ ಅಷ್ಟು ಓದಿಲ್ಲ, ಯಾಕೆ ಓದಿಸ್ತೀರಿ? ಆಕೆ ಏನು ಬಂದು ನಿಮಗೆ ದುಡ್ಡು ಹಾಕೋದಿಲ್ಲ, ಗಂಡನ ಮನೆಗೆ ಹಾಕ್ತಾಳ, ವೇಸ್ಟ್ ಆಂಟಿ ನೀವು ಓದಿಸೋದು. ಕಮಲವ್ವ ನೋಡ ಯವ್ವ, ನಿನ್ ಮಗ ಯಾನಮ್ಮಿ ಮಾತಾಡ್ತಾನ. ಚಿಂತ ನೋಡಪ್ಪ, ನಾಳೆಕಿ ಸಂಬಳ ನಮ್ಮ ಕೈಯಾಗ ಕೊಡ್ಲಿ ಬಿಡ್ಲಿ, ಒಟ್ಟಕ್ಕಿ ಗಂಡನ ಮನೆಗೆ ಚಂದ ಆಗಿದ್ರೆ ಸಾಕಪ್ಪ. ಓದಿದ್ರ ಕೆಲ್ಸದ್ರ ನಾಳೆ ಗಂಡನು ಒಂದಿಟ್ಟು ತಗ್ಗಿ ಬಗ್ಗೆ ನಡಿತಾನ. ಚಿಂತೆ ಏನು ಓದ್ಲಾರ್ದಂಗ ಮನೆಗೆ ಇದ್ಬಿಟ್ರ ನಮ್ಮಂಗ ಏನ್ ನಮ್ಮನ್ನ ಕಾಲಾಗಿನ ಕಸ ಮಾಡ್ದಂಗ ಮಾಡ್ಬಿಡ್ತಾರ ಗಂಡಸ್ರು. ಅದಕ್ಕೆ ಆಕಿ ನನ್ನ ಮಗಳು ಓದ್ಲಿ ಅಂತ ಒಟ್ಟಕ್ಕೆ ಆರಾಮಾಗಿದ್ರೆ ಸಾಕಪ್ಪ. ಆಕಿ ಏನ್ ರೊಕ್ಕ ತಂದು ಕೊಡೋದು ಬೇಡ ನನಗೆ. ಅಯ್ಯ ಆಂಟಿ, ಅಂಕಲ್ ಅವರೆಲ್ಲಿ ನಿಮ್ಮನ್ನ ಕಾಲಾಗಿನ ಕಸ ಮಾಡ್ಕೊಂಡಾರ, ನೀವು ಅವ್ರು ನಂಗೆ ಮಾಡ್ಕೊಂಡಿರಿ. ಅದು ಬಿಡ್ರಿ. ಈಗ ನೀವು ಪಿಂಕಿನ ಮದುವೆ ಮಾಡಿ ಕಳಿಸ್ತೀರಾ, ಕಳ್ಸಿದ್ಮೇಲೆ ಆಕಿ ಮನೆ ಕೆಲಸ ಎಲ್ಲ ಮಾಡ್ಬೇಕಾಕತಿ. ಮತ್ತೆ ಈಗ ಹೆಂಡತಿ ಅಂದ್ಮೇಲೆ ಎಲ್ಲ ಕೆಲಸನೂ ಮಾಡ್ಬೇಕು, ಗಂಡನ ಚಕ್ರಿ ಮಾಡ್ಬೇಕು, ಮಕ್ಳಿಗೆ ಚಕ್ರಿ ಮಾಡ್ಬೇಕಾಕತಿ, ಮಾಡ್ಬೇಕೋದಿಲ್ಲ? ಹೌದ್ಲ, ಮತ್ತ ಮದುವೆ ಆದ್ಮೇಲೆ ಎಲ್ಲ ಚಕ್ರಿನ ಮಾಡ್ಬೇಕು, ಗಂಡಂದು ಅತ್ತಿ ಮಾವಂದು ಮಕ್ಳದು ಎಲ್ರದು ಮಾಡ್ಬೇಕು. ಮತ್ತು ಅದು ಹೆಂಡತಿ ಕರ್ತವ್ಯ ಮಾಡೋದು. ಇಲ್ಲ ಮಾಡಲಿಲ್ಲ ಅಂದ್ರೆ ಮಾತಿಗೊಮ್ಮೆ ಮಾಡ್ತಾಳ ಮನ್ಯಾಗ ಅತ್ತಿ. ಅಲ್ಲ, ಓದಿ ಕೆಲಸ ತಗೊಂಡ್ರು ಈ ಓಸು ಮನೆ ಕೆಲಸ ಮಾಡ್ಬೇಕು, ಓದ್ಲಿಲ್ಲ ಅಂದ್ರೂ ಇವೆಲ್ಲ ಮನೆ ಕೆಲಸ ಮಾಡ್ಬೇಕು. ಈ ಸರೋಜಾ ಆಂಟಿ ರೊಕ್ಕ ಖರ್ಚು ಮಾಡಿ ಯಾಕೆ ಪಿಂಕಿನ ಓದಿಸ್ಬೇಕು? ಸುಮ್ಮನೆ ಒಂದು ಸ್ವಲ್ಪ ವರ್ಷ ಇಟ್ಕೊಂಡು ಮದುವೆ ಮಾಡಿ ಕಳಿಸ್ಬಿಟ್ರೆ ಆತು, ಮನೆ ಕೆಲಸ ಮಾಡೋದು ಕಳಿಸ್ಲಿ. ಅಕ್ಕಂತೂ ಮದುವೆ ಆದ್ಮೇಲೆ ರೊಕ್ಕ ತಂದು ಕೊಡೋದಂತ ಬೇಡ ಅಂತ ಹೇಳ್ಯಾರ. ಅದೇ ರೊಕ್ಕ ಇವ್ರ ಜೀವನಕ್ಕೆ ಆಕತಿ. ನನ್ನ ಮಗ ಅಂದ್ರ ಮಗ ನೋಡ, ಎಂತ ಪಾಯಿಂಟ್ ಇಟ್ ಮಾತಾಡ್ತಾನ. ನಿನ್ನ ಲಾಯರ್ನಲ್ಲೇ ನಾ ಮಾಡೋದು ನಾಳೆ. ಈಗ ನೀನ್ ಮರ್ಯಾದಿಂದ ಹೊರಗೆ ಹಾಡಕ್ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಏನ್ ತಗೊಂಡ್ ಹೊಡಿತಾನೆ ಗೊತ್ತಿಲ್ಲ. ಇಲ್ಲಿ ನಾವು ದೊಡ್ಡವ್ರು ಮಾತಾಡಕತ್ತವಿಲ್ಲ, ನಡಿ ಹೊರಗೆ ನಡಿ, ಕರ್ಕೊಂಡ್ ನಡಿ, ಪಿಂಕಿನೂ ಕರ್ಕೊಂಡ್ ನಡಿ, ಇಬ್ರು ಹೋಗಿ ಹೊರಗೆ ಆಟಾಡ್ ನಡೀರಿ. ಇಲ್ಲಿ ನಿತ್ಕೊಂಡು ನಾವು ಮಾತು ಕೇಳಿಸ್ಕೊಬೇಡ್ರಿ. ಅಯ್ಯ ಇರವ ಹೇಳಿರ್ನಿ ಏನಬೇ ಕಡೆಕ ಬರ್ತಿ, ನಡಿ ಇಲ್ಲಿಂದ. ಇದ್ದದ್ದೊಂದು ಇಲ್ಲದೊಂದು ಮಾತಾಡ್ಕೊಂತ ಮತ್ತ ಹುಡುಗಿದು ತಲೆ ಕೆಡ್ಸ್ಕಿಡ್ಸಿ ಮತ್ತದು ಓದೋದ್ ಬಿಟ್ಕಿಟ್ಟಿತ್ತು. ಆದ್ರೂ ನಿನ್ ಮಗ ಭಾಳ ಮಾತಾಡ್ತಾನವ ಕಮಲಾಕ. ಈ ವಯಸ್ಸಿನ ಏನ ಕಮಲಾಕ,
ಕಮಲಕ್ಕ ಅದು ಒಂದು ಸ್ವಲ್ಪ ಏನಾರ ಮಾಡಿ ಕಂಟ್ರೋಲ್ ಮಾಡ್ಬೇಕವ. ನಾವೇನ ಇದ್ದೂರನ್ ಜನ ಕಮಲಕ್ಕ, ನಾವು ಇತ್ಲಾಗ ಸುಧಾರಿಸ್ಕೊಂಡು ಹೋಕ್ಕವಿ. ಹೊರಗು ನಾಳೆ ಎಲ್ಲಾರ ಹಿಂಗ ಮಾತಾಡ್ದ ಅಂದ್ರೆ ಏನ್ ಗತಿ? ನೋಡು. ಈ ಹೆಣ್ಮಕ್ಳು ಹಿಂಗ ನೋಡ್ರಿ. ನಾನು ಆಗ್ಲೇನೆ ಹೇಳಲಿಲ್ಲ ನಿಮಗೆ, ಏನ್ ಮ್ಯಾಟ್ರ್ ಬಿಟ್ಟು ಬರೀ ಎಲ್ಲ ಮಾತಾಡ್ತಾರ ಅಂತ. ಭಾನುವಾರಕ್ಕ ಕಿರಾಣಿ ತಗೊಂಬಂದು ಸೋಮವಾರ ಕಣಿ ಮಾಡ್ಕೋಬೇಕು ಅಡಿಗೆ ಮಾಡಕ. ಸೋಮವಾರ ಸಂಕ್ರಮಣ ಬಂತು, ಯಾರ್ಯಾರು ಏನೇನು ಅಡಿಗೆ ಮಾಡ್ಕೋಬೇಕು, ಹೆಂಗ್ ಹೋಗೋದು, ಏನು ಎತ್ತ ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕಲ್ರಿ. ಅದ್ನೇನ ಒಂದ್ ನಿಮಿಷ ಮಾತಾಡ್ಬೇಕತ್ತು ಮಾತಾಡಿದ್ರು, ಈ ಉಳ್ದದ್ ಊರಾಗಿಂದ ಎಲ್ಲ ಮಾತಾಡ್ತಾರ. ಈ ಹೆಣ್ಮಕ್ಳು ಕಾಯಾಗ ಸಾಕಾಗ್ಬಿಟ್ಟತ್ರಿ ನಮಗೆ. ಆಮೇಲೆ ಕೊನೆಗೆ ಅಯ್ಯೋ ನಮಗ್ ಟೈಮ ಸಿಗ್ಲಿಲ್ಲ, ಬರೀ ಗಂಡ ಮಕ್ಳು ಚಾಕ್ರಿನ ಮಾಡ್ಬೇಕು ಅಂತ ಹೇಳ್ತಾರ. ಈಗ ಇವ್ರ ಮಾತು ಮುಗಿಯೋದಿಲ್ಲ ಬಿಡ್ರಿ. ನೋಡ್ರಿ, ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲಾರು ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ಶೇರ್ ಮಾಡ್ರಿ ನಮ್ಮ ಚಾನಲ್ನ, ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ರಿ ಸಬ್ಸ್ಕ್ರೈಬ್ ಆಗಕ್ಕ. ಮತ್ ಮುಂದಿನ ವಿಡಿಯೋದ ಸಿಗ್ತೋ ತಗೊಳ್ರಿ ನಾವು.